ಅಪರಾಧ ಜಗತ್ತಿನ ಅನಾವರಣ ಎಫ್ಐಆರ್ಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ. ಭ್ರಷ್ಟರನ್ನ ಮಟ್ಟ ಹಾಕೋದಕ್ಕೆ ನಿಂತ್ರೆ ಪ್ರಾಮಾಣಿಕರಿಗೆ ಏಟು. ಪ್ರಭಾವಿಗಳದ್ದು ತಾರತಮ್ಯ ನೀತಿ, ಇಬ್ಬಗೆಯ ವರ್ತನೆ. ಇವರು ನಮ್ಮನ್ನ ಮುಳುಗಿಸ್ತಾರೆ ಕಣ್ರಿ. ಪ್ರಾಮಾಣಿಕರ ಕೈ ಕತ್ತರಿಸ್ತಾರೆ ಪ್ರಳಯಾಂತಕರನ್ನ ಬಿಟ್ಟು. ಜನಸಾಮಾನ್ಯರಿಗೊಂದು ನ್ಯಾಯ, ಸರಕಾರಿ ಅಧಿಕಾರಿಗಳಿಗೆ ಇನ್ನೊಂದು ನ್ಯಾಯ. ಮನೆ ಮುರುಕ ಸರಕಾರ ಮಾಡ್ತಾ ಇರೋದೇನು? ಮುಳುಗುತ್ತಿದೆ ಕರ್ನಾಟಕ. ಅರೆ ಏನಿದು, ಮುಳುಗ್ತಾ ಇದೆ ಕರ್ನಾಟಕ ಅಂತಿದ್ದಾರಲ್ಲ. ಇಷ್ಟು ದಿನ ನೀರಿಲ್ಲ ಅಂತ ಹೋರಾಟ ಮಾಡಿದ್ರು, ಈಗ ಅದ್ ಹೆಂಗೆ ಮುಳುಗತ್ತೆ ಯೋಚಿಸ್ತಾ ಇದ್ದೀರಾ? ಎಸ್, ಕರ್ನಾಟಕ ಮುಳುಗ್ತಾ ಇರೋದು ನೀರಿನಿಂದ ಅಲ್ಲ, ಭ್ರಷ್ಟ ಅಧಿಕಾರಿಗಳಿಂದ, ಅವರನ್ನ ಸಲಹೋ ಸರಕಾರದಿಂದ, ಕೆಟ್ಟ ರಾಜಕೀಯದಿಂದ, ಸತ್ಯವನ್ನ ಅರಿಯದ ಜನರಿಂದ, ಎಲ್ಲವನ್ನೂ ನೋಡಿ ಮೌನವಾಗಿ ಕೂತಿರೋ ಕನ್ನಡಿಗರಿಂದ ಮುಳುಗ್ತಿದೆ ಕರ್ನಾಟಕ. ನಮ್ಮ ಮೇಲೆ ಬಿದ್ದ ಪೆಟ್ಟುಗಳು ಒಂದಾ ಎರಡ? ಹೀಗೆ ಸಾಲು ಸಾಲು ಅನ್ಯಾಯಗಳನ್ನ ಸಹಿಸಿಕೊಳ್ತಾ ಇರೋ ನಮ್ಮ ಕನ್ನಡಿಗರ ದುಸ್ಥಿತಿ ಅದ್ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ಇಲ್ಲಿ ಸಂಭಾವಿತರು ಬದುಕೋದಕ್ಕಾಗಲ್ಲ. ಭ್ರಷ್ಟಾಚಾರದ ವಿರುದ್ಧ ಕೆಲಸ ಮಾಡ್ತೀನಿ ಅಂತ ಹೋದ ಇಂಜಿನಿಯರ್ನ ಕೈ ಕತ್ತರಿಸಿದ್ದಾರೆ ಭ್ರಷ್ಟ ಗುತ್ತಿಗೆದಾರರು. ತುಮಕೂರು ಜಿಲ್ಲೆ ಕುಣಿಗಲ್ನಲ್ಲಿ ನರೇಗಾ ಯೋಜನೆ ಅಕ್ರಮವನ್ನ ನೋಡಿ ಅದರ ಬಿಲ್ ಪಾಸ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಟೆಕ್ನಿಕಲ್ ಕನ್ಸಲ್ಟೆಂಟ್ ಶ್ರೀನಿವಾಸ್ಗೆ ಈ ಸ್ಥಿತಿ. ಕಾಮಗಾರಿಗಳು ಅಳತೆ ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಅವೆಲ್ಲ ಪರಿಶೀಲನೆ ಮಾಡಿದಾಗ ಅಳತೆಗಳು ಜಾಸ್ತಿ ಬರ್ತಿತ್ತು, ಅದು ಕಡಿಮೆ ಮಾಡಿ ಅಮೌಂಟನ್ನ ಕಡಿಮೆ ಮಾಡಿದ್ವಿ. ಆ ಒಂದು ದುರುದ್ದೇಶಕ್ಕೆ ನಾನು ಮಾಡಿ ಇಲ್ಲಿಗೆ ಬರ್ತಾ ಇರುವ ದಾರಿನಲ್ಲಿ ತಾಳಿಕೆರೆ ಏರ್ಪೋರ್ಟ್ ಹತ್ರ ಇಬ್ಬರು ದುಷ್ಕರ್ಮಿಗಳು ಬಂದು ಕೇಶವ ಮತ್ತು ಮಂಜುನಾಥ್ ಅನ್ನೋರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಸರ್. ಸುಳ್ಳು ಬಿಲ್ ಬರ್ಕೊಡು ಅಂತ ಹೇಳ್ಬಿಟ್ಟು ಕೇಳಿದ್ದಕ್ಕೆ ನನ್ನ ಮಗ ನಾವು ಆ ಥರ ಮಾಡೋಕ್ಕಾಗಲ್ಲ, ನಾವು ಲೆಕ್ಕ ಮಾಡಬೇಕು ಅಂತ ಹೇಳಿದ್ದಕ್ಕೋಸ್ಕರ ಸೈನ್ ಮಾಡಲಿಲ್ಲ, ನಮಗೆ ಬಿಲ್ ಕೊಡಲಿಲ್ಲ ಅಂತ ಹೇಳಿಬಿಟ್ಟು ಕುಣಿಗಲ್ನಿಂದ ಬರಬೇಕಾದ್ರೆ ಅವರು ಇಬ್ಬರು ಜೊತೆಯಲ್ಲಿ ಹಿಂದೆಗಡೆ ಫಾಲೋ ಮಾಡ್ಕೊಂಬಂದು ಈ ಥರ ಕೈ ಕಟ್ ಮಾಡಿದ್ದಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಭ್ರಷ್ಟ ಗುತ್ತಿಗೆದಾರರ ಕೈಲಿ ಬೆಂಡೆತ್ತಿಸಿಕೊಂಡ ಅಧಿಕಾರಿಗೆ ಈ ಶಿಕ್ಷೆ. ಆದರೆ ಭ್ರಷ್ಟರನ್ನ ಮಟ್ಟ ಹಾಕೋ ನಿಟ್ಟಲ್ಲಿ ಕ್ರಮ ತಗೊಳ್ಳೋದಕ್ಕೆ ಯಾರೂ ಮುಂದಾಗ್ಲಿಲ್ಲ. ನಮ್ಮ ಚಾನೆಲ್ನಲ್ಲಿ ಈ ಬಗ್ಗೆ ಪ್ರಸಾರ ಮಾಡಿ ಶ್ರೀನಿವಾಸ್ ಪರಿಸ್ಥಿತಿಯನ್ನ ತೋರಿಸಿದ ಮೇಲೆ ಎಲ್ಲರೂ ಇತ್ತ ದೃಷ್ಟಿ ಹಾಕಿದ್ರು. ಗ್ರಾಮೀಣಾಭಿವೃದ್ಧಿ ಸಚಿವರು ಮನೆ ತನಕ ಹೋದ್ರು. ತುಮಕೂರಿನ ಎಂಎಲ್ಎ ಆ ಭಾಗದಲ್ಲಿ ರಾಜಕೀಯ ನಾಯಕರ ಹೆಸರೇಳ್ಕೊಂಡು ಅನ್ಯಾಯ ಎಸಗ್ತಾ ಇರೋರು ತುಂಬಾ ಜನ ಇದ್ದಾರೆ ಅನ್ನೋದನ್ನ ಬಿಚ್ಚಿಟ್ರು. ಯಾವುದೇ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಕ್ಕಂಥದ್ದಕ್ಕೆ ಕಷ್ಟ ಆಯ್ತದೆ ಅನ್ನುವಂಥದ್ದು ನನ್ನ ಭಾವನೆ. ಆ ಕಾರಣಕ್ಕಾಗಿ ಪೊಲೀಸ್ ಇನ್ವೆಸ್ಟಿಗೇಷನ್ ಆಫೀಸರು ಸೂಕ್ತವಾದಂಥ ಇನ್ವೆಸ್ಟಿಗೇಷನನ್ನು ಮಾಡಿ ತಪ್ಪಿಸತ್ರು ಅಂತ ಕಂಡು ಬಂದಲ್ಲಿ ಅದರ ಮೇಲೆ ಕ್ರಮ ತಗೊಳ್ಬೇಕಾಗಿರ್ತಕ್ಕಂಥದ್ದು ನನ್ನ ಒತ್ತಾಯ ಇದೆ. ಎಂಥ ಸ್ಥಿತಿಯಲ್ಲಿದ್ದೇವೆ ನಾವು? ಅಧಿಕಾರದ ಚುಕ್ಕಾಣಿ ಹಿಡಿದವರು ಮಾಡೋ ದಬ್ಬಾಳಿಕೆ ಸಾಕಾಗದು ಅಂತ ಅವರ ಹೆಸರಲ್ಲೂ ಇನ್ನಷ್ಟು ಅವ್ಯವಹಾರಗಳು. ದೊಡ್ಡವರೇ ಕೊಳ್ಳೆ ಹೊಡಿತಿರೋವಾಗ ಚಿಕ್ಕವರ್ಯಾಕೆ ಕಳ್ಳರಾಗಬಾರ್ದು? ದೊಡ್ಡವರು ಮಾಡೋ ದೊಡ್ಡ ದೊಡ್ಡ ತಪ್ಪಿಗೆ ಶಿಕ್ಷೆ ಇಲ್ಲದಿದ್ದಾಗ ಈ ಗುತ್ತಿಗೆದಾರರ ಲೆವೆಲಿನವರು ಮಾಡೋ ಚಿಕ್ಕ ಪುಟ್ಟ ತಪ್ಪಿಗೆ ಅದೇನ್ ಮಹಾಶಿಕ್ಷೆ ಆದೀತು ಅಲ್ವಾ? ಇಲ್ಲ ಅಂದ್ರೆ ಕಾವೇರಿ ಟ್ರಿಬ್ಯುನಲ್ನ ಮುಖ್ಯಸ್ಥರಾಗಿ ನಮ್ಮ ರಾಜ್ಯದ ಸಂಕಟವನ್ನ ಸರಿಯಾದ ರೀತಿಯಲ್ಲಿ ಹೇಳಬೇಕಾಗಿದ್ದ ನೀರಾವರಿ ಮಂತ್ರಿಗಳೇ ಏನೂ ಹೇಳದೆ ವಕೀಲರ ವಿವೇಚನೆಗೆ ಕಾವೇರಿಯನ್ನ ಬಿಟ್ಟು ಕೆಲಸ ಮಾಡದೆ ಕೈ ಕಟ್ಕೊಂಡು ಕೂತಿರೋದು ಗೊತ್ತಾದ ಮೇಲೂ ಅವರನ್ನ ಆ ಸ್ಥಾನದಲ್ಲಿರೋದಕ್ಕೆ ಬಿಟ್ಟವರು ಕನ್ನಡಿಗರು. ಕುಡಿಯೋದಕ್ಕೆ ನೀರಿಲ್ಲದ ಟೈಮಲ್ಲಿ ಕಾವೇರಿಯನ್ನ ಉಳಿಸಿಕೊಳ್ಳೋದಕ್ಕಾಗದ ಸರ್ಕಾರವನ್ನ ಸುಮ್ಮನೆ ಬಿಟ್ಟವರು ಕನ್ನಡಿಗರು. ಮಹದಾಯಿಯ ಸೋಲನ್ನ ನೋಡಿ ಸುಮ್ಮನಾದವರು ಕನ್ನಡಿಗರು.
ಇನ್ನೆಷ್ಟು ದಿನ ಈ ಅಸಹಾಯಕ ನೀತಿ? ಇನ್ನೆಷ್ಟು ದಿನ ಬೇಕು ವಿಧಾನಸೌಧದ ಮುಂದೆ ನಿಂತು ಅಸಮರ್ಥರನ್ನ ಹೊರದಬ್ಬೋದಕ್ಕೆ, ಮನೆ ಮುರುಕರನ್ನ ತರಾಟೆಗೆ ತಗೊಳ್ಳೋದಕ್ಕೆ? ಇವತ್ತು ಅನ್ಯಾಯವಾಗಿ ಮನೆ ಕಳ್ಕೊಂಡು ಬೀದಿಗೆ ಬಿದ್ದ ಬೆಂಗಳೂರಿಗರ ಉದಾಹರಣೆಯೇ ಸಾಕು ನಮ್ಮ ಸರ್ಕಾರದ ಹುಳುಕನ್ನ ಸಾಕ್ಷಿ ಸಮೇತ ತೋರಿಸೋದಕ್ಕೆ. ಪ್ರಾಪರ್ಟಿ ಸರ್ಕಾರದ್ದು ಯಾವ್ದು ಜಮೀನು ತಗೊಳಕ್ ನಿನ್ ಮನೆ ಆಸ್ತಿ ಅಲ್ಲ. ರೆಡಿ ಆಯ್ತು, ರೆಡಿ. 1+6 ಹುಟ್ಟಿದ ಡೇಟು, 6.3 ಬೆಳೆದಿದ್ದ ಹೈಟು, ಈ ಯುಗದ ವೈಟ್ ಎಲಿಫೆಂಟು, ಇವನೇ ಹೊಸ ಗವರ್ಮೆಂಟು. ಐರಾವತ A1 ಐರಾವತ, ಗ್ರ್ಯಾಂಡ್ ಐರಾವತ, ದಿ ಬ್ರ್ಯಾಂಡ್ ಐರಾವತ. ಐರಾವತ ಸಿನಿಮಾದ ಈ ಹಾಡಿನಲ್ಲಿ ಹೇಳಿದ ಹಾಗೇನೆ ದರ್ಶನ್ನೇ ಈಗಿನ ಹೊಸ ಗವರ್ನಮೆಂಟ್ ಆಗೋದಕ್ಕಾಗಲ್ಲ, ಆದ್ರೆ ಸರ್ಕಾರದ ವೈಫಲ್ಯತೆಯನ್ನ ಎತ್ತಿ ತೋರಿಸೋದಕ್ಕೆ ಕಾರಣವಾಗಬಹುದು. ದರ್ಶನ್ ಜೊತೆಗೆ ಶಾಮನೂರು ಶಿವಶಂಕರಪ್ಪನವರು ಇದ್ದಾರೆ, ಓರಿಯನ್ ಮಾಲ್ನವರು ಇದ್ದಾರೆ, ಎಲ್ಲ ದೊಡ್ಡವರು. ಸದ್ಯಕ್ಕೆ ನಮಗೆ ಡಾಕ್ಯುಮೆಂಟ್ ಸಿಕ್ಕಿರೋರಿಷ್ಟು, ಇನ್ನೂ ತುಂಬಾ ಜನರ ಲಿಸ್ಟ್ ಇದೆ. ಅವರೆಲ್ಲರೂ ಸೇರಿ ಸರ್ಕಾರವನ್ನ ಹರಾಜಾಕಬಹುದು, ಇಲ್ಲಿನ ಭ್ರಷ್ಟರನ್ನ ಬಡಿದೋಡಿಸಬಹುದು. ಆದ್ರೆ ಅವರೆಲ್ಲರೂ ಅವರವರು ಬಚಾವಾಗೋದಕ್ಕೆ ನೋಡ್ತಾ ಇದ್ದಾರೆ ವಿನಃ ಆಗಿರೋ ದೊಡ್ಡ ಪ್ರಮಾಣದ ಅನ್ಯಾಯದ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಸರ್ಕಾರದ ಮಾನವನ್ನೇ ಮೆಟ್ಟುಗೋಲು ಹಾಕೋದಕ್ಕೆ ಹೊರಬರ್ತಿಲ್ಲ. ಸದ್ಯಕ್ಕೆ ಇವರು ಸರ್ಕಾರದ ಜೊತೆ ಸೇರಿ ಹೊಸ ರೂಲ್ಸ್ ಮಾಡೋದಕ್ಕೆ ಹೊರಟಿರೋ ಹಾಗಿದೆ. ಹಂಗಾಗಿ ಸರ್ಕಾರ ತನ್ನ ನಿರ್ಧಾರಗಳನ್ನ ಬದಲಿಸಬಹುದು ಅನ್ನೋ ಅನುಮಾನ ದಟ್ಟವಾಗ್ತಿದೆ. ಯಾವ ವಿಷಯದಲ್ಲಿ ಅಂತ ಕೇಳ್ತಾ ಇದ್ದೀರಾ? ಖಂಡಿತ ಕಾವೇರಿ ವಿಷಯದಲ್ಲ, ಕಾಲುವೆ ವಿಷಯದಲ್ಲಿ, ರಾಜ ಕಾಲುವೆ ಒತ್ತುವರಿ ವಿಷಯದಲ್ಲಿ. ರಾಜಕಾಲುವೆ ತೆರವು ಕಾರ್ಯ ನಿಲ್ಲುತ್ತಾ? ಅದಕ್ಕೆ ಇಲ್ಲಿಗೆ ಫುಲ್ ಸ್ಟಾಪ್ ಬೀಳುತ್ತಾ? ಬಿದ್ರೂ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಹೆಚ್ಚು ಕಡಿಮೆ ಕಳೆದ 1 ತಿಂಗಳಿನಿಂದ ತೆರವು ಕಾರ್ಯ ನಿಂತು ಹೋಗಿದೆ. ಆದ್ರೆ ಮೇಯರ್ ಮಂಜುನಾಥ ರೆಡ್ಡಿ ಅವರು ಮಾತ್ರ ಕಾವೇರಿ ಗಲಾಟೆಯಿಂದಾಗಿ ಅದು ನಿಂತಿದೆ ಅಂತಿದ್ದಾರೆ. ಕಾವೇರಿ ಒಂದು ಇಶ್ಯೂ ಅಲ್ಲಿ ಅತ್ಯುರಿತಾ ಇದೆ. ಇಂಥ ಸಂದರ್ಭದಲ್ಲಿ ಮತ್ತೆ ನಾವು ಕೆಲಸ ಮಾಡಲಿಕ್ಕೂ ನಮಗೆ ತೊಂದರೆಗಳಾಗುತ್ತೆ. ತಮಗೆ ಗೊತ್ತಿದೆ, ಜನ ಎಲ್ಲಿ ಕಾವೇರಿ ಇವಾಗ ಹೋರಾಟದಲ್ಲಿರುವಂಥ ಜನ ಆ ಕಡೆನೂ ಬಂದು ಸಮಸ್ಯೆಗಳು ಉದ್ಭವ ಆಗ್ಬೋದು. ಖಂಡಿತ ನಾವು ಆದಷ್ಟು ಇದೇನು ನಮ್ಮ ಬೆಂಗಳೂರು ಒಂದು ನೆಮ್ಮದಿ ಆದಮೇಲೆ, ಒಂದು ಶಾಂತಿ ಕಾಪಾಡಾದ್ಮೇಲೆ ಖಂಡಿತ ನಾವು ನಮ್ಮ ಕೆಲಸ ಕಾರ್ಯಾಚರಣೆ ಮುಂದುವರಿಸ್ತೀವಿ. ಅಲ್ಲ ಸ್ವಾಮಿ, ಕಾವೇರಿ ಗಲಾಟೆ ಶುರುವಾಗಿದ್ದು 5ನೇ ತಾರೀಕಿಗೆ, ನೀವು ಕಾರ್ಯಾಚರಣೆ ನಿಲ್ಲಿಸಿದ್ದು ಕಳೆದ ತಿಂಗಳು. ಅದು ಜನಸಾಮಾನ್ಯರ ಮನೆಗಳನ್ನೆಲ್ಲ ಒಡೆದು ಅವರನ್ನ ಬೀದಿ ಪಾಲು ಮಾಡಿ ಆದ್ಮೇಲೆ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅನ್ನೋ ಮಾತು ಆವತ್ತು ಅದೆಂತ ಸತ್ಯ ಅನ್ನಿಸ್ಬಿಟ್ಟಿತ್ತು ನಮಗೆ. ಒಂದೇ ಒಂದು ಕ್ಷಣ ಕಣ್ರಿ ಆ ಮನೆಗಳನ್ನ ಒಡೆಯೋದಕ್ಕೆ. ಅದರ ಹಿಂದೆ ಇದ್ದ ಕನಸು, ಜೀವನ ಪೂರ್ತಿ ದುಡಿದ ಶ್ರಮ ಯಾವುದೂ ಲೆಕ್ಕಕ್ಕೆ ಬರಲಿಲ್ಲ. ಬ್ಯಾಂಕ್ನಲ್ಲಿ ಮಾಡಿದ ಸಾಲ ಜೀತ ಮಾಡಿದ್ರೂ ತೀರಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಕಟ್ಟಿದ ಮನೆಯನ್ನು ಕಳಕೊಂಡು ಬೀದಿಗೆ ಬಂದಿರೋ ಈ ಜನರ ದುಸ್ಥಿತಿಯನ್ನ ನೋಡಿದ್ರೆ ನಿಜಕ್ಕೂ ಅಯ್ಯೋ ಅನ್ಸತ್ತೆ. ಯಾರು ಏನೇ ಅಂದ್ರೂ ರೂಲ್ಸೇ. ಹೈಕೋರ್ಟ್ ಒತ್ತುವರಿ ತೆರವಿಗೆ ಆದೇಶ ಹೊರಡಿಸಿದೆ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ರಾಜಕಾಲುವೆ ಒತ್ತುವರಿಯನ್ನ ಕೂಡಲೇ ತೆರವುಗೊಳಿಸುವುದಕ್ಕೆ ಆರ್ಡರ್ ಮಾಡಿದ್ದಾರೆ. ಅದನ್ನ ಮೀರಿ ಏನು ಮಾಡುವುದಕ್ಕೂ ಆಗಲ್ಲ ಅಂತ ಕಡಾಖಂಡಿತವಾಗಿ ಹೇಳಿಬಿಟ್ರು. ಇಂಥದ್ದೊಂದು ಕಠಿಣ ನಿರ್ಧಾರಕ್ಕೆ ಕಾರಣವಾಗಿದ್ದು ತುಂಬಿ ತುಳುಕಿದ ಬೆಂಗಳೂರಂತೆ. ಎಂಥದ್ದೊಂದು ಪರಿಸ್ಥಿತಿ ಬೆಂಗಳೂರಲ್ಲಿ ನಿರ್ಮಾಣವಾಗುವುದಕ್ಕೆ ಕಾರಣ ರಾಜಕಾಲುವೆ ಒತ್ತುವರಿ. ಅದನ್ನ ತೆರವುಗೊಳಿಸಿದ್ರೆ ಎಲ್ಲ ಸರಿ ಹೋಗತ್ತೆ ಅಂತ ಅಂದ್ರು. ತಕ್ಷಣ ಕೆಲಸಕ್ಕೆ ಆದೇಶ ಮಾಡಿಬಿಟ್ರು. ಅದಾಗಿ ವಾರದೊಳಗೆ ಯಲಹಂಕ, ಬೊಮ್ಮನಹಳ್ಳಿ ಮತ್ತು ಮಹದೇವಪುರದ ಕಡೆಗೆ ಅಧಿಕಾರಿಗಳು ಹೊರಟುಬಿಟ್ರು. ರಾತ್ರಿ ಬೆಳಗಾಗುವುದರೊಳಗೆ ಮನೆ ಮುಂದೆ ಜೆಸಿಬಿ ನಿಂತ್ಕೊಂತು. ಆಗಸ್ಟ್ 6ನೇ ತಾರೀಕಿನ ದಿನ ಮೊಟ್ಟ ಮೊದಲು ತೆರವು ಕಾರ್ಯ ನಡೀತಲ್ಲ, ಆವತ್ತಂತೂ ಅದೆಷ್ಟೋ ಜನರ ಮನೆಯಿಂದ ಸಾಮಾನುಗಳನ್ನು ಹೊರತಗೊಂಡೋಗಿರ್ಲಿಲ್ಲ.
ಹಾಗೆ ಹೊರಬರಬೇಕಾಯಿತು. ಒಂದೇ ಒಂದು ನಿಮಿಷ ಅವ್ರಿಗೆ ಇಂಟಿಮೇಷನ್ ಕೊಟ್ಟಿಲ್ಲ, ಹಾಗೆ ಬಂದು ಓಟ್ ಹಾಕಿದ್ರು. ಒಂದು ಬಟ್ಟೆ ಹಾಕೊಳ್ಳೋಕೆ, ಒಂದು ಬಟ್ಟೆ ತಗೊಳಕ್ ಬಿಟ್ಟಿಲ್ಲ ಅವ್ರಿಗೆ. ಹೀಗೆ ಒಂದು ಕಡೆಯಿಂದ ಶಿಫ್ಟ್ ಆಗೋದಕ್ಕೂ ಅವಕಾಶ ಕೊಡದಷ್ಟು ವೇಗವಾಗಿ ಕೆಲಸ ಮಾಡಿದ್ರು. ಆವತ್ತು ಈ ತೆರವು ಕಾರ್ಯವನ್ನ ತಪ್ಪು ಅನ್ಬೇಕಾ ಸರಿ ಅನ್ಬೇಕಾ ಅನ್ನೋ ವಿಷಯದಲ್ಲೇ ಹಲವರಿಗೆ ಗೊಂದಲ. ವಾರದ ಹಿಂದೆ ಮಳೆಯಾದಾಗ ಪರದಾಡಿದವರೆಲ್ಲ ಆವತ್ತು ರಾಜಕಾಲುವೆ ಒತ್ತುವರಿ ಮಾಡಿಕೊಂಡವರಿಗೆ ತಕ್ಕ ಶಾಸ್ತಿಯಾಯ್ತು ಅಂದಿದ್ರು. ಅತಿ ಆಸೆ ಗತಿ ಕೇಡು ಅನ್ನೋದು ಇದಕ್ಕೆ ಅಲ್ವಾ? ಯಾಕೆ ಸರಕಾರಿ ಜಾಗವನ್ನ ಅತಿಕ್ರಮಣ ಮಾಡ್ಕೋಬೇಕಾಗಿತ್ತು? ಈಗ ಅನುಭವಿಸ್ತೀರಾ ಅಂದ್ರು. ಆದ್ರೆ ಪಾಪ ಹೀಗೆ ಒತ್ತುವರಿ ಮಾಡಿಕೊಂಡು ಮನೆ ಕಟ್ಟಿದ ಹೆಚ್ಚು ಪಾಲು ಜನರಿಗೆ ಅದು ಒತ್ತುವರಿ ಜಾಗ ಅನ್ನೋದರ ಕಲ್ಪನೆನೇ ಇರಲಿಲ್ಲ. ಯಾಕಂದ್ರೆ ದಾಖಲೆಯಲ್ಲಿ ಅದು ಸರಕಾರಿ ಜಾಗ ಅಂತಿರ್ಲಿಲ್ಲ. ಇಲ್ಲಿ ವಾಸವಿದ್ದವರ ಪ್ರಕಾರ ಅವರ ಜಾಗ ಅಕ್ರಮವಾಗಿರ್ಲಿಲ್ಲ. ಅವರ ಕೈಯಲ್ಲಿ ಆ ಬಗ್ಗೆ ದಾಖಲೆಗಳಿದ್ದು. ಆದ್ರೆ ಅದನ್ನ ನೋಡಿದವರು ಮಾತ್ರ ಯಾರೂ ಇಲ್ಲ. ನೀನು ಸರ್ವಾಧಿಕಾರಿ ತಗೊಂಡಿದ್ಯಲ್ಲ, ಅದು ನೀನು ಸರ್ವಾಧಿಕಾರಿ ತಗೊಂಡಿಲ್ಲ. ಸರ್ಕಾರಿ ಪ್ರಾಪರ್ಟಿ ಬೇನಾಮಿ ಪ್ರಾಪರ್ಟಿ ಮಾಡಿದ್ಯಲ್ಲ, ಕನ್ಸ್ಟ್ರಕ್ಷನ್ ಮಾಡಿದ್ರೆ ಯಾವ ದಾಖಲೆನ್ರಿ ನಿಮ್ದು? ಎಲ್ಲಾ ದಾಖಲೆಗಳನ್ನ ನೋಡೇ ನಾವು ಬಂದಿರೋದು. ಮನೆ ಖಾಲಿ ಮಾಡಿ ಅಷ್ಟೇ ಅಂದ್ಬಿಟ್ರು ಒತ್ತುವರಿ ತೆರವು ಅಧಿಕಾರಿಗಳು. ಅವರು ಬಡವರ ಅಳಲನ್ನ ಕೇಳೋದಕ್ಕೆ ರೆಡಿ ಇರಲಿಲ್ಲ. ಅವರ ದಾಖಲೆಗಳನ್ನ ನೋಡೋದಕ್ಕೂ ರೆಡಿ ಇರಲಿಲ್ಲ. ಆವತ್ತು ಜನರನ್ನ ನಿಲ್ಲಿಸಿ ಬೈದಾಡಿದ್ದು ಅಷ್ಟಿಷ್ಟಲ್ಲ. ಹೀಗೆ ಅಮಾಯಕ ಜನ ಏನೋ ಬಯಸ್ಕೊಂಡ್ರು. ತಮ್ಮ ಬದುಕನ್ನ ಅನಿವಾರ್ಯವಾಗಿ ಬಿಟ್ಕೊಟ್ರು. ವಿಪರ್ಯಾಸ ಅಂದ್ರೆ ಕೆಲವರಿಗಂತೂ ಸರ್ಕಾರದಿಂದಲೇ ಹಂಚಿಕೆಯಾಗಿದ್ದ ನಿವೇಶನಗಳಾಗಿತ್ತು ಅವು. ಆದ್ರೂ ಈಗ ಈ ಅಧಿಕಾರಿಗಳನ್ನ ಎದುರಿಸೋದಕ್ಕಾಗದೆ ಸರ್ಕಾರದ ಮನೆ ಮುರುಕ ನೀತಿಯ ಮುಂದೆ ಮಂಡಿಯೂರಿ ಕೂತ್ಬಿಟ್ರು. 40 ವರ್ಷ ಆಗಿತ್ತು ಕೊಟ್ಟಿ. ಇವಾಗ ನಾವು ಕಟ್ಟಿ 15 ವರ್ಷ ಆಯಿತು ಸರ್. ಅವಲಿಂದ ಏನೂ ಇರಲಿಲ್ಲ. ಇವಾಗ ಬಂದು ಇದು ಯಾವುದೋ ಬಂದದೆ, ಅದು ಹೊಡೆದಾಕಬೇಕು, ಇವಾಗ ಜಾಗ ಇಲ್ಲಮ್ಮ ಅಂತ ಹೇಳ್ತಾರೆ ಸರ್. ನಾವೆಲ್ಲೋಗಲಿ ಸರ್, ನಮಗೇನು ಗತಿ ಇಲ್ಲ ಅಂತಂದರೆ ಅವರೇನು ಮಾತಾಡ್ತಾ ಇಲ್ಲ. ಯಜಮಾನರು ತೀರೋಗಿದ್ದಾರೆ, ನನ್ನ ಮಗಳ ಗಂಡನೂ ತೀರೋಗಿದ್ದಾರೆ, ನನ್ನ ಹೊಟ್ಟೆ ಹುಟ್ಟಿರೋರು 2 ಹೆಣ್ಣು ಮಕ್ಕಳು. ಆವತ್ತಿಗೆ ಇವರ ಕಷ್ಟ ನಷ್ಟ ಕೇಳದೆ ಮಾನವೀಯತೆಯೇ ಇಲ್ಲದವರಂತೆ ಮನೆಗಳನ್ನ ಮುರಿದು ಹಾಕಿದ್ರು. ಆ ಜನ ನಮ್ಮ ಹತ್ರ ಅದೇನ್ ಡಾಕ್ಯುಮೆಂಟ್ ಇದೆ ಅಂತ ತೋರ್ಸೋದಕ್ ಬಂದ್ರೂ ಕೇಳಲಿಲ್ಲ. ಸರ್ವೆಯಲ್ಲೇ ಸಮಸ್ಯೆ ಇದೆ ಅಂತ ಅಂದ್ರೆ ಅದು ಈಗ ಮಾಡಿರೋದಲ್ಲ ಅಂದ್ರು. ಅದರ ಪ್ರಕಾರ ಯಾರನ್ನು ಬಿಡಲ್ಲ ಅಂತ ಬಡಾಯಿ ಕೊಚ್ಚಿದ್ರು. ನಿನ್ನೆ ಮೊನ್ನೆ ಸರ್ವೆ ಮಾಡಿದ್ದಲ್ಲ, ಇದು ಸತತವಾಗಿ 3 ವರ್ಷಗಳಿಂದ ನಾವು ಸರ್ವೆ ಮಾಡಿರೋದು. ಸರ್ವೆ ಮಾಡಿರೋ ಅಂಥದ್ದನ್ನು ನಾವು ಪ್ರಾಪರ್ಟಿಗಳನ್ನ ನಾವು ಅವ್ರಿಗೆ ಕೆಲವು ಸಂದರ್ಭದಲ್ಲಿ ಅಲ್ಲೇ ಖುದ್ದಾಗಿ ಅವ್ರನ್ನ ಒಂದು ಸಭೆಗಳು ಸೇರಿ ಈ ರೀತಿ ಹೋಗುತ್ತೆ, ಮುಂದಿನ ನೀವು ವ್ಯವಸ್ಥೆಗಳು ಮಾಡ್ಕೊಳ್ಳಿ ಅಂತೇಳಿ ಹಿಂದೆ 3 ವರ್ಷಗಳಿಂದ ಸತತವಾಗಿ ಹೇಳ್ಕೊಂಬಂದಿರೋ ಅಂಥದ್ದು. ಏಕಾಗಿ ನಾವು ಯಾವುದೇ ಬಡವ್ರ ಮನೆ ಅಥವಾ ಅಕ್ರಮವಾಗಿ ಕಟ್ಟಿರೋವಂಥವ್ರ ಮನೆಗಳು ಮಾತ್ರ ತಿರುಗೊಳಿಸಿದ್ದೀವಿ. ಅವ್ರ ಆಸ್ತಿಗಳಲ್ಲಿರೋದನ್ನು ಸರ್ವೆ ನಂಬರ್ಗಳಲ್ಲಿ ಅವ್ರ ಆಸ್ತಿಗಳಿರೋದನ್ನ ಖಂಡಿತ ಯಾವುದೇ ಜನಗಳಿಗೆ ತೊಂದರೆ ಆಗೋ ರೀತಿ ನಾವು ಕೆಲಸ ಮಾಡಿಲ್ಲ. ಸೊ ಈಗ ಯಾವುದೇ ದೊಡ್ಡ ವ್ಯಕ್ತಿಗಳು ಬಂದರೂ ನಾವು ಪದೇ ಪದೇ ಹೇಳ್ತಾನೆ ಇರ್ತೀವಿ. ಯಾವುದೇ ದೊಡ್ಡ ವ್ಯಕ್ತಿಗೆ ನಾವು ದೊಡ್ಡ ವ್ಯಕ್ತಿಗಳಿಗೆ ನಾವು ಈಗಾಗಲೇ ಬೊಮ್ಮನಹಳ್ಳಿ ವಲಯ ಇರ್ಬೋದು, ಮಹದೇವಪುರ ವಲಯಲ್ಲಿ ಇರ್ಬೋದು, ದೊಡ್ಡ ನಾವು ಬಿಲ್ಡಿಂಗ್ಸು ನಾವು ಇವತ್ತು ಡೆಮಾಲಿಷಿಂಗ್ ಮಾಡಿ ಈಗಾಗಲೇ ರಾಜಕಾಲುವೆ ಅಲ್ಲಿ ಕಾಂಕ್ರೀಟಿಂಗ್ ಕೆಲಸನೂ ನಡೀತಾ ಇದೆ. ಆ ಕಾರಣವಾಗಿ ಯಾವುದೇ ವ್ಯಕ್ತಿಗಳ ಬಗ್ಗೆ ಎಷ್ಟು ವ್ಯಕ್ತಿ ದೊಡ್ಡವರಾದ್ರೂ ವ್ಯಕ್ತಿಗಿಂತ ದೊಡ್ಡದು ಬೆಂಗಳೂರು. ಖಂಡಿತ ಬೆಂಗಳೂರು ಮುಂದಿನ ಒಂದು ಉಳಿವಿಗಾಗಿ ಎಂಕ್ರೋಚ್ಮೆಂಟು ಏನಿದೆ, ಈ ಸರ್ಕಾರ ನಮಗೇನು ರೆವಿನ್ಯೂ ಇಲಾಖೆ ನಮಗೆ ಹ್ಯಾಂಡ್ ಓವರ್ ಮಾಡುತ್ತೆ, ಹ್ಯಾಂಡ್ ಓವರ್ ಪ್ರಕಾರ ಖಂಡಿತ ನಾವು ಡೆಮಾಲಿಷಿಂಗ್ ಮಾಡೇ ಮಾಡ್ತೀವಿ. ನೀವು ಮಾಡ್ತೀರಾ? ನಿಮಗೇನಾಗಬೇಕು? ಅಂದ ಹಾಗೆ ವ್ಯಕ್ತಿಗಿಂತ ಬೆಂಗಳೂರು ದೊಡ್ಡದು ಅನ್ನೋದು ಗೊತ್ತಿರೋ ನಿಮಗೆ ಪ್ರಜಾಶಕ್ತಿಗಿಂತ ಬಿಬಿಎಂಪಿನೂ ದೊಡ್ಡದಲ್ಲ, ಸರಕಾರನೂ ದೊಡ್ಡದಲ್ಲ ಅನ್ನೋದು ಗೊತ್ತಿರಲಿ. ಅಷ್ಟಕ್ಕೂ ಇವರು ಕೆಡವಿದ ಹೆಚ್ಚು ಪಾಲು ಮನೆಗಳವರು ಸರಕಾರದ ಅಪ್ರೂವಲ್ ಇಟ್ಕೊಂಡೇ ಮನೆ ಕಟ್ಟಿಸಿದವರು, ಸರಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದವರು. ಅಲ್ಲಿಗೆ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ಅಕ್ರಮವೆಸಗಿದ್ದು ಸರಕಾರನ? ಈ ಜನಸಾಮಾನ್ಯರ ರಿಜಿಸ್ಟರ್ ಮಾಡಿಕೊಡುವಾಗ, ಕಂದಾಯ ಕಟ್ಟಿಸಿಕೊಳ್ಳುವಾಗ, ನೀರು ವಿದ್ಯುತ್ಗಳನ್ನೆಲ್ಲ ಒದಗಿಸುವಾಗ ಅಕ್ರಮ ಆಗಿದ್ದು ಸುಳ್ಳ? ಅಮಾಯಕ ಜನರ ಮನೆ ಒಡೆಯುವುದಕ್ಕೂ ಮೊದಲು ಕೊಳ್ಳೆ ಹೊಡೆದ ಸರ್ಕಾರವನ್ನ, ಭ್ರಷ್ಟ ಅಧಿಕಾರಿಗಳನ್ನ ಒಡೆಯೋ ಕೆಲಸ ಆಗ್ಬೇಕಲ್ವಾ ಅಂತ ನಾವು ಅದೆಷ್ಟೇ ಹೇಳಿದ್ರೂ ಕೇಳಿರ್ಲಿಲ್ಲ ಈ ಅಧಿಕಾರಿಗಳು. ಈಗ ಒತ್ತುವರಿ ಕೆಲಸ ತಿಂಗಳಿನಿಂದ ನಿಂತಿದೆ. ಅದಕ್ಕೆ ಕಾರಣ ಏನ್ ಗೊತ್ತಾ? ಒತ್ತುವರಿ ಜಾಗದಲ್ಲಿರೋ ಪ್ರಭಾವಿ ವ್ಯಕ್ತಿಗಳ ಆಸ್ತಿಗಳು.